ಇದು ಭತ್ತದ ಗದ್ದೆಯಲ್ಲ, ಹಾರುಗೇರಿ ಗ್ರಾಮದ ಬೀದಿಯೊಂದರ ರಸ್ತೆಯಲ್ಲಿ ಮೊಣಕಾಲುದ್ದ ಬೆಳೆದ ಹುಲ್ಲು, ಕೆಸರುಗದ್ದೆ ಅಂತದ ರಸ್ತೆಯಲ್ಲಿ ಸಾಂಕ್ರಾಮಿಕ ರೋಗಗಳು, ಕ್ರಿಮಿಕೀಟಗಳ ಮಧ್ಯೆ ವಾಸಿಸುತ್ತಿರುವ ಜನರ ಕರ್ಮಕಾಂಡ. ಡೆಂಗು, ಸಿಆರ್ಪಿ, ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗದಿಂದ ತುಂಬಿ ತುಳುಕುತ್ತಿರುವ ಆಸ್ಪತ್ರೆಗಳು. ಇಷ್ಟಾದರೂ ಈ ರಸ್ತೆಯನ್ನ ತಿರುಗಿ ನೋಡದ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು, ಅಭಿವೃದ್ಧಿ ಅಧಿಕಾರಿಗಳು. ಎಕ್ಸ್ಪರ್ಟ್ ರೂರಲ್ ಪ್ರಾಥಮಿಕ ಶಾಲೆ ಇದ್ದು ಎಲ್ಕೆಜಿ, ಯುಕೆಜಿ ಪುಟ್ಟ ಮಕ್ಕಳು ಇದೇ ರಸ್ತೆಯಲ್ಲಿ ಶಾಲೆಗೆ ಬರಬೇಕು. ವೃದ್ಧರು, ಮಹಿಳೆಯರು ತಮ್ಮ ಮನೆಗಳಿಗೆ ಹೋಗಲು ಭಯ ಪಡಬೇಕಾಗಿದೆ. ಇಲ್ಲಿ ರಾತ್ರಿ ಆದರೆ ಸಾಕು, ಮನೆಯಿಂದ ಹೊರಬರಲು ಭಯಪಡುತ್ತಾರೆ. ಸೊಳ್ಳೆಗಳು, ಕ್ರಿಮಿಕೀಟಗಳಿಗೆ ಹೇಳಿ ಮಾಡಿಸಿದ ತಾಣವಾಗಿದೆ. ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧೀಜಿ ಜಯಂತಿ ಎಂದು ಸ್ವಚ್ಛ ಭಾರತ ಅಭಿಯಾನವನ್ನ ಕೇಂದ್ರವು ಜಾರಿಗೆ ತಂದು ಇಲಾಖೆಗಳಿಗೆ ಲಕ್ಷಾಂತರ ರೂಪಾಯಿ ಅನುದಾನ ನೀಡಿದರೂ ಸಹ ಇಲಾಖೆಯ ಅಧಿಕಾರಿಗಳು ಸ್ವಚ್ಛತೆ ಮಾಡುತ್ತಿಲ್ಲ. ಇಲ್ಲಿ ವಾಸಿಸುವ ಜನರು ಗ್ರಾಮ ಪಂಚಾಯಿತಿಗೆ ಮೂಲಭೂತ ಸೌಕರ್ಯಕ್ಕೆ ತೆರಿಗೆ ಕಟ್ಟುತ್ತಾರೆ. ಜೊತೆಗೆ ಗ್ರಾಮ ಪಂಚಾಯಿತಿಯಿಂದ ವಸತಿ ಯೋಜನೆಗಳು ನಿರ್ಮಾಣವಾಗಿವೆ. ಆದರೆ ರಸ್ತೆ ನಿರ್ಮಿಸಲು ಮತ್ತು ವಿದ್ಯುತ್ ಬಲ್ಬ್ ಹಾಕಲು ಅಧಿಕಾರಿಗಳು ಮಾತ್ರ ಮನಸ್ಸು ಮಾಡುತ್ತಿಲ್ಲ. ಇನ್ನಾದರೂ ಎಚ್ಚೆತ್ತು ಈ ರಸ್ತೆ ದುರಸ್ತಿ ಸರಿಪಡಿಸಿ ಇಲ್ಲಿ ವಾಸಿಸುವ ಜನರು ಸುಲಭವಾಗಿ ನಡೆದಾಡುವ ಕೆಲಸವಾಗುತ್ತಾ ಕಾದು ನೋಡಬೇಕಾಗಿದೆ. ಸಿಟ್ಟು ಬುಡಕ್ಕೆ ಮುಚ್ಚಿಟ್ಟು ಏನಂತ ಅರ್ಧ ಡಬ್ರಿ ಹಾಲು ಇಲ್ಲಂತ. ಆಕೆ ಅಮ್ಮ ಅದ್ರಾಗ ಆಕೆ ಅಮ್ಮನ ಕಣ್ಣನ ಕಾಣಲ್ಲ. ಆಯ್ತು ಏನಿದೆ ನಿಮ್ಮ ಮನೆ ಮುಂದೆ ದಾರಿ ನಮ್ಮನೇನು ಹೆಂಗೆ ಮತ್ತೆ ಹಿಂಗಾದ್ರೆ